ಡಾಕ್ಟರ್ ಸತೀಶಕುಮಾರ ಹೊಸಮನಿಮುಡಿಗೆ ರಾಷ್ಟ್ರೀಯ ಕನ್ನಡ ಸಮ್ಮೇಳನ ಪ್ರಶಸ್ತಿ. ಗೋವಾದ ಪಣಜಿಯ ಅಶೋಕ ಪ್ಲಾಜಾ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕನ್ನಡ ಸಂಸ್ಕೃತಿ ಸಮ್ಮೇಳನದಲ್ಲಿ ಡಾಕ್ಟರ್ ಸತೀಶಕುಮಾರ ಹೊಸಮನಿಯವರು ರಚಿಸಿದ ಹಸಿರು ಹೊನ್ನು ಮತ್ತು ಶರಣದರ್ಶನ ಕೃತಿಗಳ ಲೋಕಾರ್ಪಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸತೀಶಕುಮಾರ ಹೊಸಮನಿಯವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಅಪಾರವಾದ ಸೇವೆಯನ್ನು ಪರಿಗಣಿಸಿ ರಾಷ್ಟ್ರೀಯ ಕನ್ನಡ ಸಮ್ಮೇಳನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವರದಿ ಡಾಕ್ಟರ್ ಅವಿನಾಶ ಎಸ್. ದೇವನೂರ ಸಾರಥ್ಯದಲ್ಲಿ ಜನಗರ್ಜನೆ ನ್ಯೂಸ್. ಕಾರಿನಲ್ಲೇ ಕೆಲವೊಂದು ಕವನಗಳನ್ನು ಬರ್ಕೊಂಡು ಹೋಗ್ತೇನೆ. ಅದಕ್ಕೊಂದು ರೂಪವನ್ನು ಕೊಟ್ಟು ಇವತ್ತು ಎರಡೂ ಕೃತಿಗಳನ್ನು, ಅದರಲ್ಲೂ ನಮ್ಮ 21ನೇ ಕನ್ನಡ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಇವತ್ತು ಬಿಡುಗಡೆಯಾಗಿದೆ. ನಿಜಕ್ಕೂ ನನಗೆ ತುಂಬ ಖುಷಿ ತಂದಿದೆ. ವಿಶೇಷವಾಗಿ ಮಂಜುನಾಥ್ ಸಾಗರ್ ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಅಭಿನಂದನೆಗಳನ್ನು ಸಹಿತ ಸಲ್ಲಿಸ್ತಾ ಇದ್ದೇನೆ. ಭಾಳ ನಮ್ಮ ಶಿವರಾಜ್ ಅವರು ಸಹಿತ ಇಡೀ ತಂಡ ಭಾಳ ಚೆನ್ನಾಗಿ ಹಾಡಿದ್ರು. ಅದೇ ರೀತಿ ಎಲ್ಲ ಮುದ್ದು ಮಕ್ಕಳು, ಇಡೀ ನಮ್ಮ ಶಿಕ್ಷಕರ ತಂಡ, ಇಡೀ ರಾಜ್ಯದ ಕನ್ನಡಿಗರು, ಬೆಂಗಳೂರಿನಲ್ಲೇ ಕನ್ನಡಿಗರು ಆಗಿರ್ಬೋದು, ನಮ್ಮ ವಿಶೇಷವಾಗಿ ಧಾರವಾಡ ಆಗಿರ್ಬೋದು, ಬೆಳಗ್ಗೆ ಮಾಲತೇಶ್ವರ ಅವರು ಸಹಿತ ಅವರು ಅನ್ಯ ಕಾರ್ಯದ ನಿಮಿತ್ತ ತೆರಳಿದ್ದಾರೆ. ಭಾಳಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ಆಯಿತು. ಈ ಸಂದರ್ಭದಲ್ಲಿ ನನ್ನ 2 ಕೃತಿಗಳು ಬಿಡುಗಡೆಯಾಗಿದ್ದಾವೆ. ನಿಜಕ್ಕೂ ಪುಸ್ತಕಗಳು ಬದುಕಿನ ದಾರಿದೀಪಗಳಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಲ್ಲ, ಇದು ಮಕ್ಕಳು ನಿಮ್ಮ ಮೊಬೈಲ್ ಸಂಸ್ಕೃತಿಯೊಂದಿಗೆ, ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಸಹಿತ ತಮ್ಮ ಬಜೆಟಿನ